ಮಾಜಿ ಸಿಎಂ ಬಂಗಾರಪ್ಪ ಅವರ ಕುಟುಂಬವನ್ನ ಒಂದು ಮಾಡಲು ನಾನ್ಯಾರು, ನಾನವರ ಮಗ ಅಲ್ಲ, ಕೇವಲ ನಾನೊಬ್ಬ ಅಳಿಯ ಅಷ್ಟೇ ಅಂತ ನಟ ಶಿವರಾಜ್ ಕುಮಾರ್ ಹೇಳ್ತಾ ಇದ್ದಾರೆ. ಮಾಜಿ ಸಿಎಂ ಬಂಗಾರಪ್ಪ ಕುಟುಂಬ ಒಂದಾಗಿಸಲು ನಾನ್ಯಾರು, ನಾನವರ ಮನೆಯ ಅಳಿಯ ಅಷ್ಟೇ, ಮಗನಲ್ಲ. ಬೆಳಗಾವಿಯಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆ ಇದು. ಅವರಾಗಿ ಒಂದಾಗಬೇಕು, ನಾನೇನು ಮಾಡೋಕ್ಕಾಗಲ್ಲ. ಪತ್ನಿ ಗೀತಾಗೆ ಟಿಕೆಟ್ ಘೋಷಣೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಚುನಾವಣೆ ಪ್ರಚಾರಕ್ಕೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ನನಗೆ ಗೊತ್ತಿಲ್ಲ, ನನಗೆ ಯಾವುದೂ ಕೂಡ ಗೊತ್ತಿಲ್ಲ. ಗೀತಾ ಶಿವರಾಜ್ ಕುಮಾರ್ ಅವರು ವಿನ್ ಆಗಬೇಕಷ್ಟೇ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಮಾಡೋಕ್ಕೆ ನಾನು ಯಾರು ನೋಡಿ, ಅದು ಒಂದು ಮಾಡೋಕ್ಕೆ ನಾನು ಯಾರು, ಅದಾಗೆ ಒಂದಾಗಬೇಕಷ್ಟೇ ಹೊರತು ನಾನೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ನಾನು ಅವರ ಅಳಿಯ, ಅವ್ರ ಮಗ ಅಲ್ಲ. ನೋಡಿ, ಅದು ಒಂದು ಮಾಡೋಕ್ಕೆ ನಾನು ಯಾರು, ಅದಾಗೆ ಒಂದಾಗಬೇಕಷ್ಟೇ ಹೊರತು ನಾನೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ನಾನು ಅವರ ಅಳಿಯ, ಅವ್ರ ಮಗ ಅಲ್ಲ. ನೋಡಿ, ಶಿವಮೊಗ್ಗದಲ್ಲಿ ಶುರುವಾಯಿತು ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಪೋಸ್ಟರ್ ವಾರ್. ಇದು ಚುನಾವಣೆ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿರುವಂಥದ್ದು 4 ದಿವಸ ಕಳೆದರೂ ಕೂಡ ಟಿಕೆಟ್ ಘೋಷಣೆ ಆಗಿ ಇನ್ನೂ ಕೂಡ ಕ್ಷೇತ್ರಕ್ಕೆ ಬಂದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಗೀತಾಗೆ ಸಾರ್ವಜನಿಕರ ಪ್ರಶ್ನೆ ಇದು. ಪೋಸ್ಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕರು. ಕೊನೆಯ ಚುನಾವಣೆ ಬಳಿಕ ಎಷ್ಟು ಸಲ ಶಿವಮೊಗ್ಗಕ್ಕೆ ನೀವು ಬಂದಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋತು ಬೆಂಗಳೂರಿಗೆ ತೆರಳಿದ ಮೇಲೆ ಎಷ್ಟು ಬಾರಿ ಬಂದಿದ್ರಿ ಶಿವಮೊಗ್ಗಕ್ಕೆ ನೀವು, ಯಾವ್ದಾದ್ರು ಜನರ ಸಮಸ್ಯೆನ ಆಲಿಸಿದ್ರಾ, ಬಂದು ಹೋಗಿದ್ರಾ, ಅದು ಕೂಡ ಇಲ್ಲ ಅಂತ ಪೋಸ್ಟರ್ ವಾರನ್ನ ಮಾಡಿದ್ದಾರೆ. ಈ ಸಲ ಟಿಕೆಟ್ ಘೋಷಣೆ ಆಯಿತು, 4 ದಿವಸ ಕಳೀತು, ಆದರೂ ಕೂಡ ನೀವು ಶಿವಮೊಗ್ಗಕ್ಕೆ ಬಂದಿಲ್ಲ ಅಂತ ಜನ ಪೋಸ್ಟರ್ ಮೂಲಕ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರಲ್ಲಿ ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರ ಕೊಡುಗೆ ಏನು, ಶಿವಮೊಗ್ಗದ ಯಾವ ಹಳ್ಳಿಗಳಿಗೆ ಭೇಟಿ ನೀಡಿದ್ದಾರೆ ನೀವು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ನಿಂತಿರುವಂಥದ್ದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ವಾರ್ ಕೂಡ ಶುರುವಾಗಿದೆ.